ರೊಳಗಿ ಕುಂತಿ ಭೋಜನು ಆವಿನಾಮಕ ನಾಗಕೃಕಲನು ದೇವದತ್ತ ಧನಂಜಯರು ಅವತಾರವರ್ಚಿತರು. आवहोत्वह विवह संवह प्रावहीपति मरुत प्रवहनिगाव कालकु किंचिदधमरु मरुद्गणगಳೆಲ್ಲ. ಸ್ಮರಾಮಿ ಭವಸಂತಾಪ ಹಾನಿದಾಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸೌರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 31. ಐವರೊಳಗಿ ಕುಂತಿ ಭೋಜನು ಆವಿನಾಮಕ ನಾಗಕೃಕಲನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಇನ್ನು ಅವಶಿಷ್ಟ ಮರುದ್ಗಣಗಳ ವಿಚಾರ ತಿಳಿಸುತ್ತಾರೆ. ನಾಗ, ಕೃಕಳ, ದೇವದತ್ತ, ಧನಂಜಯ ಮತ್ತು ಕೂರ್ಮ ಎಂಬ ಈ 5 ಮಂದಿ ಉಪವಾಯುಗಳ ಪೈಕಿ ಕೂರ್ಮ ನಾಮಕ ವಾಯುವು ಆವಿನಾಮಕನು ಕುಂತಿಭೋಜ ಎಂಬ ಹೆಸರಿನಿಂದ ಅವತರಿಸಿದನು. ಕುಂತಿಭೋಜ ಕುಂತಿ ದೇಶದ ಅರಸು, ಶೂರಸೇನನ ಸೋದರತ್ತೆಯ ಮಗ, ವಸುದೇವನ ತಂದೆ. ಅವನಿಗೆ ಮಕ್ಕಳಿಲ್ಲದ ಕಾರಣ ಶೂರರಾಜನ ಮಗಳಾದ ಪೃಥೆಯನ್ನು ದತ್ತು ತೆಗೆದುಕೊಂಡ. ಆ ಕಾರಣದಿಂದ ಪೃಥೆಗೆ ಕುಂತಿ ಎಂಬ ಹೆಸರು ಬಂದಿತು. ಕುಂತಿಯ ಸಾಕು ತಂದೆಯೇ ಕುಂತಿಭೋಜನು. ಈತನು ಅತಿರಥನು. ಇವನ 10 ಮಂದಿ ಪುತ್ರರು ಭಾರತ ಯುದ್ಧದಲ್ಲಿ ಅಶ್ವತ್ಥಾಮನಿಂದ ಹತರಾದರು. ಈ 5 ಮಂದಿ ಮರುತರ ಪೈಕಿ ದೇವದತ್ತ, ನಾಗ, ಕೃಕಳ ಮತ್ತು ಧನಂಜಯ ಈ 4ರಿಗೆ ಅವತಾರವಿಲ್ಲ, ಅವತಾರವರ್ಜಿತರು. ಆವಹ, ಉದ್ವಹ, ವಿವಹ, ಸಂವಹ ಎಂಬ ಇತ್ಯಾದಿ ವಾಯುಗಳು ಪ್ರಾವಹೀಪತಿಯಾದ ಪ್ರವಹವಾಯು. ಅಂತೆಯೇ ಅಹಂಕಾರಿಕ ಪ್ರಾಣಗಿಂತ ಕಿಂಚಿದಧಮರು ಅನಾದ್ಯನಂತ ಕಾಲದಿಂದಲೂ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.